ದೇವರಿಗೆ ತಾಂಬೂಲವನ್ನು ಸಮರ್ಪಣೆ ಮಾಡುವಾಗ, ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡುವಾಗ, ಬ್ರಾಹ್ಮಣರಿಗೆ ತಾಂಬೂಲವನ್ನು ಕೊಡುವಾಗ ನಾವು ವಿಳೆದೆಲೆಯನ್ನು ಬಳಸ್ತೇವೆ. ಎಷ್ಟು ವಿಳೆದೆಲೆಯನ್ನು ಇಡಬೇಕು, ಎಷ್ಟು ವಿಳೆದೆಯನ್ನು ಬ್ರಾಹ್ಮಣರಿಗೆ ಮುತ್ತೈದೆಯರಿಗೆ ಕೊಡಬೇಕು, ಶಾಸ್ತ್ರದಲ್ಲಿ ಏನಾದರೂ ಹೇಳಿದ್ದಾರೆ ಅಂತ ಪ್ರಶ್ನೆ. ಅದಕ್ಕೆ ಈ ರೀತಿಯಾಗಿ ತಾಂಬೂಲ ಕಲ್ಪ ಸಂಗ್ರಹ ಅಂತ ನಾವು ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏಕಪರ್ಣಂ ದ್ವಿಪರ್ಣಂ ವಾ ತ್ರಿಪರ್ಣಂ ನ ಕದಾಚನ ರಿಪೂಣಾಂ ಅಪಿ ದಾತವ್ಯಂ ಷಟ್ಪರ್ಣಂ ತು ಪ್ರಯತ್ನತಃ ಅಂತ ಹೇಳಿದ್ದಾರೆ. ತಾಂಬೂಲ ಕೊಡುವಾಗ ಒಂದು ಎಲೆ ಆಗಲಿ, 2 ಎಲೆ ಆಗಲಿ, 3 ಎಲೆ ಆಗಲಿ ಕೊಡಬಾರದು ಅಂತ ಹೇಳಿದ್ದಾರೆ. ಕನಿಷ್ಠ ಪಕ್ಷ 4 ಎಲೆ ಇರಬೇಕು, ಉತ್ತಮ ಪಕ್ಷ ಅಂತಂದ್ರೆ 6 ಎಲೆಯನ್ನು ಇರಬೇಕು ಅಂತ ಹೇಳಿದ್ದಾರೆ. ಶತ್ರುಗಳಿಗೂ ಕೂಡ 1 ಎಲೆಯನ್ನು, 3 ಎಲೆಯನ್ನು, 2 ಎಲೆಯನ್ನು ಕೊಡಬಾರದು ಅಂತ ಹೇಳಿದ್ದಾರೆ. ಶತ್ರುಗಳಿಗೆ ಕೊಡಬಾರದು ಅಂತಂದ ಮೇಲೆ ಬ್ರಾಹ್ಮಣರಿಗೆ, ಮುತ್ತೈದೆಯರಿಗೆ, ದೇವತೆಗಳಿಗೆ ನಾವು ತಾಂಬೂಲವನ್ನು ಸಮರ್ಪಣೆ ಮಾಡುವಾಗ 1, 2, 3 ಎಲೆಗಳನ್ನು ಹೇಗೆ ಇಡ್ಲಿಕ್ಕೆ ಸಾಧ್ಯ ಹೇಳ್ರಿ? ಸರ್ವಥಾ ಇಡಬಾರದು. ಅದರಿಂದಾಗಿ 6 ಎಲೆಗಳು ವಿಶೇಷವಾಗಿರುವಂತಹದ್ದು. ಕನಿಷ್ಠ ಪಕ್ಷ 1 ಎಲೆಯನ್ನು ಸರ್ವಥಾ ಇಡಬಾರದು, 2 ಬಳಸಬಹುದು. ಆದ್ರೆ ಉತ್ತಮ ಪಕ್ಷ 4ಕ್ಕಿಂತಲೂ ಜಾಸ್ತಿ ಎಲೆಗಳನ್ನೇ ನಾವು ತಾಂಬೂಲಕ್ಕಾಗಿ ಎಲ್ಲಾ ಕಡೆಗೂ ಕೂಡ ಉಪಯೋಗಿಸಬೇಕು ಅಂತ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ತಿಳಿದುಕೊಂಡು ಆಚರಣೆ ಮಾಡಬೇಕು.